ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಟೆಕ್ ವಿತ್ ಪ್ರಜ್ವಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾರಾದರೂ ಹಾಕಿರೋ ಪೋಸ್ಟ್ಸ್ ಅಥವಾ ವಿಡಿಯೋಸ್ ರೀಲ್ಸ್ಗಳನ್ನು ಹೇಗೆ ಸೇವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿ ಅದರಲ್ಲಿ ಫೋಟೋ ಆ್ಯಂಡ್ ವಿಡಿಯೋ ಡೌನ್ಲೋಡ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ಈ ಆ್ಯಪ್ ಕಾಣಿಸುತ್ತಲ್ಲ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಕೇಳುತ್ತೆ. ಈ ಥರ ಕೇಳಿದಾಗ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಡಿಯೋ ರೀಲ್ ಯಾವುದ್ರದ್ದು ನೀವು ಯಾವ್ದು ಬೇಕೋ ಅದರದ್ದು ಲಿಂಕ್ ಕಾಪಿ ಮಾಡ್ಕೋಬೇಕಾಗುತ್ತೆ. ಲಿಂಕ್ ಕಾಪಿ ಮಾಡ್ಕೊಂಬಂದು ಆ ಆ್ಯಪ್ ಓಪನ್ ಮಾಡಿದ್ರೆ ಸಾಕು. ತೋರಿಸ್ತೀನಿ ನೋಡಿ. ಈಗ ಒಂದು ಫೋಟೋ ಓಪನ್ ಮಾಡ್ತೀನಿ. ಫೋಟೋ ಓಪನ್ ಮಾಡಿದ್ಮೇಲೆ ಕಾಪಿ ಲಿಂಕ್ ಅಂತ ಆಪ್ಷನ್ ಬರುತ್ತಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಲಿಂಕ್ ಅಂತ ಇರುತ್ತೆ. ಅದನ್ನು ಲಿಂಕ್ ಕಾಪಿಡ್ ಅಂತ ಬಂದಮೇಲೆ ನೀವು ಹೋಮ್ ಸ್ಕ್ರೀನ್ಗೆ ಹೋಗಿ ಆ ಆ್ಯಪ್ ಓಪನ್ ಮಾಡಿದರೆ ಸಾಕು. ಅದೇ ಚೆಕಿಂಗ್ ಲಿಂಕ್ ಅಂತೇಳಿ ಸರ್ಚ್ ಮಾಡಿ ಅದೇ ಫೋಟೋ ಡೌನ್ಲೋಡ್ ಮಾಡುತ್ತೆ. ನೀವು ಮತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಎರಡೆರಡು ಫೋಟೋ ಆಗುತ್ತೆ ಗ್ಯಾಲರಿಲಿ. ಮತ್ತೆ ನಾನು 2 ಮಾಡಿಲ್ಲಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಇದನ್ನು ನೀವು ಹೀಗೆ ಶೇರ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೆ ಅಥವಾ ಆ ಥರ ಹಾಕೋಬೋದು. ನೀವು ಯಾವುದಕ್ಕೆ ಬೇಕೋ ಆ ಥರ ಶೇರ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸೋಷಲ್ ಮೀಡಿಯಾ ಟಿಪ್ಸ್ ಮತ್ತು ಟೆಕ್ ನ್ಯೂಸ್, ಟೆಕ್ನಾಲಜಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಮೇಲೆ ಕ್ಲಿಕ್ ಮಾಡಿ.